ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಕೊನೆಗೂ ವಿದ್ಯಾರ್ಥಿಗಳ ಒಂದು ಹೋರಾಟಕ್ಕೆ ಜಯ ಸಿಕ್ಕದ 56,432 ಹುದ್ದೆಗಳಿಗೆ ಆದಷ್ಟು ಬೇಗ ಅಧಿಸೂಚನೆ ಬರ್ತದ. 50% ಮೀಸಲಾತಿ ಅಡಿ ಒಳಗ ನೋಟಿಫಿಕೇಶನ್ ಮಾಡಬೇಕು ಅಂಡ್ ಮತ್ತೆ 15% SC ಮೀಸಲಾತಿ ಅಡಿ ಒಳಗ ನೋಟಿಫಿಕೇಶನ್ ಗಳನ್ನ ಮಾಡ್ಬೇಕಂತ ಹೇಳಿ ಸರ್ಕಾರ ನಿರ್ಧಾರ ಮಾಡೈತಿ. ಸಚಿವ ಸಂಪುಟ ಒಪ್ಪಿಗೆ ನೀಡೈತಿ. ಜೊತೆಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆಯನ್ನು ತಗೊಂಡಾರ ಅಂಡ್ ಈ ಒಂದು ಮಸೂದೆಗೆ ರಾಜ್ಯಪಾಲರು ಒಪ್ಪಿಗೆಯನ್ನು ಕೊಟ್ಟಾರ. ಬಟ್ ಬೇಜಾರ್ ಏನಂತಂದ್ರ 2-3 ವರ್ಷಗಂಟ್ಲೆ ಇವಾಗ 6 ತಿಂಗಳ ಹಿಂದಾಗಿರ್ಬೋದು, 1 ಇಯರ್ ಹಿಂದಾಗಿರ್ಬೋದು ವಿದ್ಯಾರ್ಥಿಗಳು ಇದನ್ನ ಕೇಳಾಕತ್ತಿದ್ರು. 50% ಅಡಿ ಒಳಗಾದ್ರೂ ಅಟ್ಲೀಸ್ಟ್ ನೋಟಿಫಿಕೇಶನ್ ಗಳನ್ನ ಸ್ಟಾರ್ಟ್ ಮಾಡ್ರಿ ಅಂತ ಹೇಳಿ ಇಷ್ಟೆಲ್ಲ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡತ್ತಿದ್ರು. ಎಷ್ಟೆಲ್ಲ ವಿದ್ಯಾರ್ಥಿಗಳ ಒಂದು ಸಮಯ ಹಾಳು ಮಾಡಿದ್ಮೇಲೆ ಫೈನಲಿ ಒಂದು ನೋಟಿಫಿಕೇಶನ್ ಸಲುವಾಗಿ ರಸ್ತೆಗಳದು ಹೋರಾಟ ಮಾಡಿದ್ಮೇಲೆ ಸರ್ಕಾರಕ್ಕೆ ಒಂದು ಜ್ಞಾನೋದಯ ಆಗ್ತೈತಂದ್ರ ನಿಜವಾಗ್ಲೂ ಇದು ಬಹಳನ ಬೇಜಾರಾಗ್ತದ. ಇನ್ನು ಯಾವ್ಯಾವ ಒಂದು ಇಲಾಖೆ ಒಳಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವು ಅಂತ ನೋಡೋದಾತಂದ್ರ ಮೀನುಗಾರಿಕೆ 838, ಕೃಷಿ ಇಲಾಖೆ 6,876, ಹಿಂದುಳಿದ ವರ್ಗಗಳ ಇಲಾಖೆ 8,525, ಒಳಾಡಳಿತ ಇಲಾಖೆ 28,188, ಕಾನೂನು ಇಲಾಖೆ 7,659, ಅರಣ್ಯ ಇಲಾಖೆ 6,478, ಶಿಕ್ಷಣ ಇಲಾಖೆ 79,694, ಗ್ರಾಮೀಣಾಭಿವೃದ್ಧಿ ಇಲಾಖೆ 10,504, ಮಹಿಳಾ ಮತ್ತು ಮಕ್ಕಳ ಇಲಾಖೆ 3,391. ಈ ತರ ಆಲ್ಮೋಸ್ಟ್ ಎಲ್ಲಾ ಇಲಾಖೆ ಒಳಗೂ ನೋಟಿಫಿಕೇಶನ್ಸ್ ಗಳದಾವ ಅಂಡ್ ಆದಷ್ಟು ಬೇಗ ನೋಟಿಫಿಕೇಶನ್ಸ್ ಗಳು ಆಗೋ ಚಾನ್ಸಸ್ ಐತಿ. ಹಿಂಗಾಗಿ ನಿಮ್ಮ ಒಂದು ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ರಿ. ಐ ಹೋಪ್ ಈ ಒಂದು ವಿಷಯ ಎಲ್ಲರಿಗೂ ಖುಷಿ ಕೊಟ್ಟಿರ್ತೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.